ಓಕೆ, ಈ ಕ್ಲಾಸಲ್ಲಿ ನಾವೇನ್ ಮಾಡ್ತಾ ಬರೋಣ ಅಂತಂದ್ರೆ ನಿಮ್ಮ ಗ್ರಾಮರ್ ಟಾಪಿಕ್ ಆದಂತಹ ಪ್ರಿಪೋಸಿಷನ್ ಬಗ್ಗೆ ನಾವು ನೋಡ್ತಾ ಬರೋಣ. ಪ್ರಿಪೋಸಿಷನ್ ಅಂತಂದ್ರೆ ವಿಭಕ್ತಿ ಪ್ರತ್ಯಯಗಳು ಅಂತೇಳಿ ನಾವು ಕರಿತಾ ಬರ್ತೀವಿ. ಸರಿ, ಏನ್ ಸರ್ ವಿಭಕ್ತಿ ಪ್ರತ್ಯಯಗಳು ಅಂತಂದ್ರೆ ಒಂದು ವಾಕ್ಯದೊಳಗೆ ನಾಮಪದ ಆಗಿರ್ಬೋದು, ನೌನ್ ಆಗಿರ್ಬೋದು ಅಥವಾ ಪ್ರನೌನ್ ಆಗಿರ್ಬೋದು. ಸೊ ಒಂದು ವಾಕ್ಯದಲ್ಲಿರುವಂತ ನೌನ್ ಆಗ್ಲಿ ಅಥವಾ ಪ್ರನೌನ್ ಆಗ್ಲಿ ಒಂದು ವಾಕ್ಯದಲ್ಲಿ ಇನ್ನೊಂದು ಪದಕ್ಕೆ ಅರ್ಥವನ್ನ ಕೊಡಿಸೋಕೆ, ಓಕೆ, ಇನ್ನೊಂದು ಪದಕ್ಕೆ ಅರ್ಥವನ್ನ ಕೊಡಿಸೋಕೆ ನಾವು ಏನ್ ಮಾಡ್ತಾ ಇವಿ ಅಂತಂದ್ರೆ ಈ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಅವನು ಮೇಲೆ ಹೋದನು, ಅವನು ಮೇಲೆ ಹೋದ. ಅವನು ಅನ್ನೋದು ಒಂದು ಪಾರ್ಟ್ ಇಲ್ಲಿಗೆ. ಓಕೆ, ಅವನು ಅನ್ನೋದು ಒಂದು ಪಾರ್ಟ್, ಹೋದನು ಅನ್ನೋಕೆ ಇನ್ನೊಂದು ಪಾರ್ಟ್. ಸೊ ಅವಾಗ ನಾನು ಈ ಅವನು ಮತ್ತೆ ಹೋದನು ಅನ್ನೋ ಪದವನ್ನ ಕೂಡ್ಸೋಕೆ ನಾನು ಏನ್ ಬಳಸಿದೆ, ಮೇಲೆ ಅಂತೇಳಿ ನಾನು ಏನ್ ಮಾಡಿದೆ, ಪದವನ್ನ ಬಳಸಿದೆ. ಸೊ ಈ ಮೇಲೆ ಅನ್ನೋದಕ್ಕೆ ಏನಂತ ಕರೀತಾರೆ ಅಂದ್ರೆ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕರೀತಾರೆ. ಓಕೆ, ಏನ್ ಸರ್ ಮೇಲೆ ಹೋಗ್ಸಿ ಬಿಟ್ರಲ್ಲ ಅವನ ಅಂತಂದ್ರೆ ಇವಾಗ ಅವನ ಏನ್ ಮಾಡೋಣ, ಕೆಳಗೆ ಕರ್ಸ್ಬಿಡೋಣ. ಅವನು ಕೆಳಗೆ ಬಂದನು. ಅವನು ಅನ್ನೋದು ಒಂದು ಪಾರ್ಟ್, ಕೆಳಗಡೆ ಬಂದನು ಅನ್ನೋದಕ್ಕೆ ಇನ್ನೊಂದು ಪಾರ್ಟ್. ಸೊ ಈ ಅವನು ಮತ್ತೆ ಬಂದನು ಅನ್ನೋದಕ್ಕೆ ಸೇರಿಸಿದೆ ಏನ್ ಮಾಡಿದೆ, ನಾನು ಕೆಳಗೆ ಅನ್ನೋ ಒಂದು ಪದವನ್ನ ಏನ್ ಮಾಡಿದೆ, ಬಳಸಿದೆ. ಸೊ ಈ ಕೆಳಗೆ ಅನ್ನೋ ಪದಕ್ಕೆ ಏನಂತ ಕರೀತಾರೆ ಅಂದ್ರೆ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕರಿತಾ ಬರ್ತಾರೆ. ಸೊ ಇಂಥ ಪದಗಳನ್ನ ನಾವು ಪ್ರಿಪೋಸಿಷನ್ ಅಂತ ಹೇಳಿ ಕರಿತಾ ಬರ್ತೀವಿ. ಓಕೆ, ಸೊ ಏನ್ ಸರ್ ಪ್ರಿಪೋಸಿಷನ್ ಅಂತ ನಾವು ಅರ್ಥ ಆಯ್ತು ಅಂತ ನಾನು ಅನ್ಕೋತೀನಿ. ಓಕೆ, ಅದರ ಡೆಫಿನೇಷನ್ ಇಲ್ಲಿದೆ ನೋಡಿ. ಆ ಪ್ರಿಪೋಸಿಷನ್ ಈಸ್ ಅ ವರ್ಡ್ ದಟ್ shows the relationship between the noun or pronoun and another word in the sentence. ನೌನ್ ಆಗಿರ್ಲಿ ಅಥವಾ ಪ್ರನೌನ್ ಆಗಿರ್ಲಿ, ಸೊ ಇದು ನೌನ್ ಆಗಿದ್ರೆ ಅಥವಾ ಪ್ರನೌನ್ ಆಗಿದ್ರೆ ಆ ಸೆಂಟೆನ್ಸ್ ನಲ್ಲಿರುವಂತ ಇನ್ನೊಂದು ಪದದ ಅರ್ಥವನ್ನ ತಿಳಿಸೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ವಿಭಕ್ತಿ ಪ್ರತ್ಯಯವನ್ನ ಬಳಸ್ತಾ ಬರ್ತಾರೆ. ಓಕೆ ಸರ್, ಏನೇನು ಸೂಚಿಸ್ತಾರೆ ನಾವು ಈ ವಿಭಕ್ತಿ ಪ್ರತ್ಯಯವನ್ನ ಅಥವಾ ಪ್ರಿಪೋಸಿಷನ್ ಅನ್ನ ಯಾವ್ಯಾವ ಸಂದರ್ಭಕ್ಕೆ ನಾವು ಬಳಸ್ತೀವಿ, ಏನೇನು ವಿಷಯಗಳನ್ನ ತಿಳಿಸೋದಕ್ಕೆ ನಾವು ಬಳಸ್ತೀವಿ ಅಂತ ಕೇಳೋದಾದ್ರೆ, ಇಟ್ ಆಫನ್ ಇಂಡಿಕೇಟ್ಸ್ ಲೊಕೇಶನ್. ಹೌದಾ, ಲೊಕೇಶನ್ ಗಳನ್ನ ತಿಳಿಸೋದಕ್ಕೆ ನಾವು ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಟೈಮ್ ಅನ್ನ ತಿಳಿಸೋದಕ್ಕೆ, ಟೈಮ್ಗೆ ಸಂಬಂಧಪಟ್ಟಂತ ವಾಕ್ಯಗಳು ಇದ್ದು ಅಂತಂದ್ರೆ ಅವುಗಳ ಬಗ್ಗೆ ತಿಳಿಸೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಆಮೇಲೆ ಡೈರೆಕ್ಷನ್, ನಿರ್ದೇಶನಗಳು. ಓಕೆ, ಈ ನಿರ್ದೇಶನಗಳನ್ನ ಹೇಳುವಾಗ ಅಂತ ಸೆಂಟೆನ್ಸ್ ಅನ್ನ ರಚನೆ ಮಾಡುವಾಗ ನಾವೇನ್ ಬಳಸ್ತೀವಿ ಅಂತಂದ್ರೆ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಓಕೆ, ಸೊ ನೀವು ಲಿಸ್ಟ್ ಮಾಡಿ ಟೈಮ್ ಅನ್ನ ಸೂಚಿಸೋಕೆ ನಾವು ಯಾವೆಲ್ಲ ಪ್ರಿಪೋಸಿಷನ್ ಗಳನ್ನ ಬಳಸ್ತೀವಿ ಅನ್ನೋದು. ಓಕೆ, ನೀವು ಇಲ್ಲಿ ಟೈಮ್ ಅಂತ ಬರೀರಿ, ಅದರದ ಲಿಸ್ಟ್ ನೀವು ಮಾಡ್ತಾ ಬನ್ನಿ. ಟೈಮ್ಗೆ ಸಂಬಂಧಪಟ್ಟಂತ ವಾಕ್ಯಗಳು ಇತ್ತು ಅಂತಂದ್ರೆ ಅಲ್ಲಿ ನಾವು ಪ್ರಿಪೋಸಿಷನ್ ಆಗಿ ಅಟ್ ಅನ್ನ ಬಳಸ್ತೀವಿ, ಆನ್ ಅನ್ನ ಬಳಸ್ತೀವಿ, ಇನ್, ಬಿಫೋರ್, ಆಫ್ಟರ್, ಡ್ಯೂರಿಂಗ್, ಸಿನ್ಸ್, ಅಂಟಿಲ್. ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಐ ವಿಲ್ ಬಿ ದೇರ್ ಎಟ್ ಟೈಮ್, ಐ ವಿಲ್ ಬಿ ದೇರ್ ಎಟ್ ಟೈಮ್ ಅಂತಾನು ಹೇಳ್ಬೋದು. ಐ ವಿಲ್ ಬಿ ದೇರ್ ಇನ್ ಟೈಮ್ ಅಂತಾನು ಹೇಳ್ಬೋದು. ಓಕೆ, ಐ ವಿಲ್ ಬಿ ದೇರ್ ಎಟ್ ಟೈಮ್. ಓಕೆ, ಐ ವಿಲ್ ಬಿ ದೇರ್ ಎಟ್ ಟೈಮ್ ಅಂತಂದ್ರೆ ಆ ಟೈಮ್ ಸರಿಯಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಅಥವಾ ಆ ಟೈಮ್ ಆಸ್ಪಾಸಿಗಾಗಿ ನಾನು ಅಲ್ಲಿ ಬರ್ತೀನಿ ಅಂತ ಆಗುತ್ತೆ. ಓಕೆ, ಐ ವಿಲ್ ಬಿ ದೇರ್ ಎಟ್ ಟೈಮ್. ಓಕೆ, ಇನ್ನು ಐ ವಿಲ್ ಬಿ ದೇರ್ ಇನ್ ಟೈಮ್, ಆ ಸಮಯದ ಒಳಗೆ ನಾ ಏನ್ ಮಾಡ್ತೀನಿ ಅಂತಂದ್ರೆ ಬರ್ತೀನಿ ಅಂತ ಅರ್ಥ ಆಗುತ್ತೆ. ಓಕೆ, ಇನ್ ನೆಕ್ಸ್ಟ್ ಆನ್, ದ ಕ್ಯಾಟ್ ಈಸ್ ಅಥವಾ ದ ಬುಕ್ ಈಸ್ ಆನ್ ದ ಟೇಬಲ್. ಓಕೆ, ದ ಬುಕ್ ಅನ್ನೋದೇನು ಒಂದು ಪಾರ್ಟ್ ಆದ್ರೆ ಟೇಬಲ್ ಅನ್ನೋದು ಒಂದು ಪಾರ್ಟ್. ಸೊ ಬುಕ್ ಮತ್ತು ಟೇಬಲ್ ಅನ್ನ ಸೇರ್ಸಕ್ಕೆ ನಾ ಏನ್ ಮಾಡ್ತೀನಿ ಅಂತಂದ್ರೆ ಆನ್ ಅನ್ನ ಬಳಸ್ತೀನಿ. ಓಕೆ, ದ ಬುಕ್ ಈಸ್ ಆನ್ ದ ಟೇಬಲ್. ಓಕೆ, ಈ ತರ ಇಂಥ ಪದಗಳನ್ನ ತಿಳಿಸೋದಕ್ಕೆ ಏನಂತ ಕರೀತಾರೆ ಅಂದ್ರೆ ಪ್ರಿಪೋಸಿಷನ್ ಅಂತೇಳಿ ಕರೀತಾರೆ. ಸೊ ಇವೆಲ್ಲ ಸಮಯಗಳನ್ನ ತಿಳಿಸ್ತವೆ. ಸೊ ನೆಕ್ಸ್ಟ್ ಪ್ಲೇಸ್ಗಳಿಗೆ, ಓಕೆ, ಪ್ಲೇಸ್ಗಳಿಗೆ ಸಂಬಂಧಪಟ್ಟಂತ ವ್ಯಾಖ್ಯೆಗಳಿಗೆ ಪ್ರಿಪೋಸಿಷನ್ ಆಗಿ ನಾವು ಯಾವಾಗ ಬಳಸ್ತೀವಿ ಅಂತಂದ್ರೆ ಇನ್, ಆನ್, ಎಟ್, ಬೈ, ನಿಯರ್, ಬಿಟ್ವೀನ್, ಅಮಂಗ್, ಅಬೋವ್, ಬಿಲೋ, ಬಿಹೈಂಡ್, ಇನ್ ಫ್ರಂಟ್ ಆಫ್. ಓಕೆ, ಇನ್ ಫ್ರಂಟ್ ಆಫ್ ಪ್ಲೇಸ್ಗಳನ್ನ ನಾವು ತಿಳಿಸ್ತಾ ಬರ್ತೀವಿ. ಫಾರ್ ಎಕ್ಸಾಂಪಲ್, ನಾನು ರಾಮು ಮತ್ತೆ ಶ್ಯಾಮು ಮಧ್ಯೆ ನಿಂತೆ.
ಓಕೆ, ರಾಮು ಮತ್ತೆ ಶ್ಯಾಮು ಮಧ್ಯ ನಿಂತೆ. ಓಕೆ, ಮಧ್ಯ ಅನ್ನೋದಕ್ಕೆ ನಾವು ಬಿಟ್ವೀನ್ ಅನ್ನ ಬಳಸ್ತೀವಿ. ಐ ಸ್ಟ್ಯಾಂಡ್ ಬಿಟ್ವೀನ್ ರಾಮು ಅಂಡ್ ಶ್ಯಾಮು ಅಂತ ಹೇಳಿ ಕರಿಬಹುದು. ಸೊ ಮಧ್ಯೆ ಇದೊಂದು ಸ್ಥಳ ಹೌದಾ ಇಲ್ಲ? ಸೊ ಈ ತರ ಸ್ಥಳವನ್ನು ಸೂಚಿಸಕ್ಕೆ ಬಿಟ್ವೀನ್ ಅನ್ನ ಬಳಸ್ತೀವಿ. ಓಕೆ, ಬಿಟ್ವೀನ್ ಅನ್ನ ಬಳಸ್ತೀವಿ. ಸೊ ಈ ತರ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಿಪೋಸಿಷನ್ ಅನ್ನ ಬಳಸ್ತಾರೆ. ನಾ ಇವುಗಳ ಮೇಲೆ ಒಂದೊಂದು ಏನ್ ಕೊಡ್ತೀನಿ ಅಂತಂದ್ರೆ ಎಕ್ಸಾಂಪಲ್ ಅನ್ನ ಕೊಟ್ಟು ಅದ್ರ ಬಗ್ಗೆ ವಿವರಣೆಯನ್ನ ಕೊಡ್ತೀವಿ. ಓಕೆ, ಇವೆಲ್ಲವೂ ಪ್ಲೇಸ್ಗೆ ಸಂಬಂಧಪಟ್ಟದ್ದು. ಓಕೆ, ಇನ್ನು ನೆಕ್ಸ್ಟ್ ಡೈರೆಕ್ಷನ್ಗೆ ಸಂಬಂಧಪಟ್ಟದ್ದು ಏನಪ್ಪಾ, ಯಾವ್ಯಾವ ಪ್ರಿಪೋಸಿಷನ್ ಅಂತಂದ್ರೆ ಟು, ಫ್ರಮ್, ಟುವರ್ಡ್, ಥ್ರೂ, ಅಕ್ರಾಸ್, ಓವರ್, ಅಂಡರ್. ಓಕೆ, ಇವೆಲ್ಲ ಡೈರೆಕ್ಷನ್ಗೆ ಸಂಬಂಧಪಟ್ಟವು. ಓಕೆ, ಫಾರ್ ಎಕ್ಸಾಂಪಲ್ ಹಿ ಗೋ ಟು ಅಥವಾ ಯು ಹ್ಯಾವ್ ಟು ಗೋ, ನೀನು ಹೋಗ್ಲೇಬೇಕು. ಯು ಹ್ಯಾವ್ ಟು ಗೋ. ಟು ಅನ್ನೋದು ಏನಪ್ಪಾ ಇಲ್ಲಿ ಅಂತಂದ್ರೆ ಡೈರೆಕ್ಷನ್ಗೆ ಸೂಚಿಸೋಕೆ ನಾವು ಬಳಸಿದಂತಹ ಏನು ಅಂತಂದ್ರೆ ಪ್ರಿಪೋಸಿಷನ್ ಆಗುತ್ತೆ. ಓಕೆ, ಹಿ ಕೇಮ್ ಫ್ರಮ್ ಇಂಡಿಯಾ. ಇಲ್ಲಿ ಫ್ರಮ್ ಅನ್ನೋದೇನಪ್ಪಾ ಅಂತಂದ್ರೆ ಪ್ರಿಪೋಸಿಷನ್. ಅವನು ಭಾರತದಿಂದ ಬಂದ. ಸೊ ಅದನ್ನ ನಾನು ಹೇಳ್ತಾ ಇದ್ದೀನಿ. ಓಕೆ, ಒಬ್ಬರಿಗೆ ಹೇಳ್ತಾ ಇದ್ದೀನಿ, ಒಬ್ಬರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ, ಒಬ್ಬರ ಬಗ್ಗೆ ತಿಳಿಸ್ತಾ ಇದ್ದೀನಿ, ಡೈರೆಕ್ಷನ್ ಅನ್ನ ಕೊಡ್ತಾ ಇದ್ದೀನಿ ಅನ್ನೋದಕ್ಕೆ ಫ್ರಮ್ ಅನ್ನ ನಾವು ಬಳಸ್ತೀವಿ. ಓಕೆ, ಇನ್ನು ಥ್ರೂ ಅಂತ ಹೇಳಿದೆ. ಓಕೆ, ಹಿ ಸೆಂಡ್ ದ ಮನಿ ಥ್ರೂ ಫೋನ್ ಪೇ. ಸೊ ಇಲ್ಲಿ ಥ್ರೂ ಅನ್ನೋದೇನಪ್ಪಾ ಅಂದ್ರೆ ಒಂದು ನಿದರ್ಶನ, ಯಾವುದರ ಮೂಲಕ ಅವನು ಕಳಿಸಿದ ಅನ್ನೋದಕ್ಕೆ, ಫೋನ್ ಪೇ ಮೂಲಕ ಅವನು ಹಣವನ್ನ ಕಳಿಸಿದ ಅನ್ನೋದಕ್ಕೆ ನಾವೇನ್ ಬಳಸ್ತೀವಿ ಅಂತಂದ್ರೆ ಥ್ರೂ ಅನ್ನ ಬಳಸ್ತೀವಿ. ಓಕೆ, ಈ ನೆಕ್ಸ್ಟ್ ಓವರ್ ಅಂತ ಹೇಳಿದೆ. ಓಕೆ, ದ ಬರ್ಡ್ಸ್ ಆರ್ ಫ್ಲೈ ಓವರ್ ದ ಕ್ಲೌಡ್ಸ್. ಓಕೆ, ಹಕ್ಷಿಗಳು ಮೋಡದ ಮೇಲೆ ಏನಾಗ್ತಾ ಇದ್ವು ಅಂತಂದ್ರೆ ಹಾರ್ತಾ ಇದ್ವು. ಓವರ್ ಅಂತ ಹೇಳಿ ನಾನು ಬಳಸ್ತಾ ಬರ್ತೀನಿ. ಸೊ ಈ ತರ ನಿಮ್ಮ ಡೈರೆಕ್ಷನ್ ಗಳನ್ನ ಸೂಚಿಸಕ್ಕೆ ಈ ಪ್ರಿಪೋಸಿಷನ್ ಅನ್ನ ಬಳಸ್ತಾ ಬರ್ತಾರೆ. ಸೊ ಒಂದೊಂದಾಗಿ ನಾವು ಅದ್ರ ಬಗ್ಗೆ ನೋಡ್ತಾ ಬರೋಣ. ಸೊ ನಾನು ನಿಮ್ಮ ಎಕ್ಸಾಮ್ಗೆ ಎಷ್ಟು ಕೇಳಿದಾರಲ್ಲ ಅವನ ಒಂದಿಷ್ಟು ಎಕ್ಸಾಂಪಲ್ ಅನ್ನ ನಾನು ತೆಗೆದುಕೊಂಡು ಬಂದೀನಿ. ನಿಮ್ಗೆ ಅತಿ ಈಸಿಯಾಗಿ ಇದು ತಿಳಿಯುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಟ್ ಅಂದ್ರೆ ಬಳಿ, ನಲ್ಲಿ ಅಥವಾ ಹತ್ತಿರ ಅಂತ ಹೇಳಿ ಅರ್ಥ ಏನಾಗುತ್ತೆ ಅಂತಂದ್ರೆ ಕೊಡುತ್ತೆ. ಓಕೆ, ಆಮೇಲೆ ಆನ್ ಅಂತಂದ್ರೆ ಮೇಲೆ. ನಾನು ಹೇಳಿದ್ನಲ್ಲ, ದ ಬುಕ್ ಈಸ್ ಆನ್ ದ ಟೇಬಲ್. ಪುಸ್ತಕ ಎಲ್ಲಿದೆ? ಟೇಬಲ್ ಮೇಲೆ ಇದೆ. ಸೊ ಇಲ್ಲಿ ಮೇಲೆ ಅನ್ನೋದಕ್ಕೆ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಆನ್ ಅನ್ನ ಬಳಸ್ತೀವಿ. ಇನ್. ಓಕೆ, ದ ಕಾರ್ ಈಸ್ ಪಾರ್ಕ್ ಇನ್ ಗ್ಯಾರೇಜ್ ಅಂತ ಹೇಳಿ ನಾವು ಬರ್ತೀವಿ. ಸೊ ಕಾರ್ ಗ್ಯಾರೇಜ್ ಒಳಗಡೆ ಏನಾಗಿದೆ, ಪಾರ್ಕ್ ಮಾಡಲಾಗಿದೆ ಅನ್ನೋದಕ್ಕೆ, ಒಳಗಡೆ ಅನ್ನೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇನ್ ಅನ್ನ ಬಳಸ್ತಾರೆ. ಬಿಫೋರ್ ಅನ್ನೋದಕ್ಕೆ ಮುಂಚೆ. ಓಕೆ, ಐ ವಿಲ್ ಮೀಟ್ ಯು ಬಿಫೋರ್ ದ ಬಸ್ ಅರೈವ್. ನಾನು ನಿನ್ನ ಮೀಟ್ ಹಾಕಿನಿ ಬಸ್ ಬರೋದಕ್ಕಿಂತ ಮುಂಚೆ. ಓಕೆ, ಇಲ್ಲಿ ಟೈಮ್ ಇದೆಯಲ್ಲ, ಟೈಮ್ಗೆ ಸಂಬಂಧಪಟ್ಟಿದೆಯಲ್ಲ, ಬಸ್ ಬರೋದಕ್ಕಿಂತ ಮುಂಚೆ, ಸಮಯಕ್ಕೆ ಸಂಬಂಧಪಟ್ಟದಾಗಿರೋದ್ರಿಂದ ಇಲ್ಲಿ ಮುಂಚೆ ಅನ್ನೋ ಒಂದು ಪದವನ್ನ ಬಳಸ್ತೀವಿ. ನಂತರ. ಓಕೆ, ಐ ವಿಲ್ ಮೀಟ್ ಯು ಆಫ್ಟರ್ ದ ಮೀಟಿಂಗ್. ಓಕೆ, ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಮೀಟಿಂಗ್ ಆದ ನಂತರದಲ್ಲಿ ನಿನ್ನ ಮೀಟ್ ಆಗ್ತೀನಿ ಅನ್ನೋದಕ್ಕೆ ನಂತರ. ಓಕೆ, ಇಲ್ಲಿ ಸಮಯ ಇರುತ್ತಲ್ಲ, ನಾನು ಮೀಟಿಂಗ್ ಮುಗಿದಾದ್ಮೇಲೆ ನಿನ್ನ ಏನ್ ಮಾಡ್ತೀನಿ, ಮೀಟ್ ಆಗ್ತೀನಿ ನಂತರ. ಓಕೆ, ಈ ತರ. ಇನ್ ಸಿನ್ಸ್ ಅಂತಂದ್ರೆ ಇಲ್ಲಿಯವರೆಗೂ ಅಥವಾ ತನಕ, ಇಲ್ಲಿಯ ತನಕ, ಅಲ್ಲಿಂದ ಇಲ್ಲಿಯ ತನಕ ಅನ್ನೋದಕ್ಕೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಐ ನೆವರ್ ಮೆಟ್ ರಾಮು ಸಿನ್ಸ್ ಐ ಲೆಫ್ಟ್ ದ ಸ್ಕೂಲ್. ನಾನು ರಾಮನ್ ಭೇಟಿನೇ ಆಗಿಲ್ಲ ಈ ಸ್ಕೂಲ್ ಬಿಟ್ಟು ಹೋದಾಗಿಂದ. ಓಕೆ, ಬಿಟ್ಟು ಹೋದಾಗಿಂದ ಅಂದ್ರೆ ರಾಮನ್ ಭೇಟಿನೇ ಆಗಿಲ್ಲ ಇಲ್ಲಿ ತನಕ ಈ ಸ್ಕೂಲ್ ಬಿಟ್ಟು ಹೋದಾಗಿಂದ. ಓಕೆ, ಇಲ್ಲಿ ಸಿನ್ಸ್ ಅನ್ನ ನಾವು ಬಳಸ್ತೀವಿ. ಓಕೆ, ಇನ್ನು ಅಂಟಿಲ್ ಅಂತಂದ್ರೆ ಹೊರಗೆ. ಓಕೆ, ಫಾರ್ ಎಕ್ಸಾಂಪಲ್ ಐ ನೆವರ್ ಡೈಡ್ ಅಂಟಿಲ್ ಐ ಸಕ್ಸೆಸ್ ಅಂತಂದ್ರೆ ನಾನು ಸಕ್ಸೆಸ್ ಸಿಗೋವರೆಗೂ ಏನ್ ಮಾಡಂಗಿಲ್ಲ ಅಂದ್ರೆ ಸಾಯೋದಿಲ್ಲ. ಓಕೆ, ಐ ನೆವರ್ ಡೈಡ್ ಅಂಟಿಲ್ ಐ ಸಕ್ಸೆಸ್. ಸೊ ಈ ತರ ಅಂಟಿಲ್ ಅನ್ನೋ ಒಂದು ಪದವನ್ನ ಹೊರಗೆ ಅಂತೇಳಿ ನಾವು ಏನ್ ಮಾಡ್ತೀವಿ, ಬಳಸ್ತಾ ಬರ್ತೀವಿ. ಓಕೆ, ಇನ್ನು ಬೈ ಅಂತಂತಂದ್ರೆ ಮೂಲಕ.
ಓಕೆ, ಬೈ ಅಂತಂದ್ರೆ ಮೂಲಕ, ನಿಯರ್ ಅಂದ್ರೆ ಹತ್ತಿರ, ಬಿಟ್ವೀನ್ ಅಂತಂದ್ರೆ ನಡುವೆ, ಒಂದು ಒಂದು ವ್ಯಕ್ತಿ ಆಗಿರ್ಬೋದು ಅಥವಾ ವಸ್ತುಗಳ ನಡುವೆ ಏನಾಗಿತ್ತು ಅಂತಂದ್ರೆ ನಾವು ಅಲ್ಲಿ ಪ್ಲೇಸ್ನ ರೀಪ್ಲೇಸ್ ಮಾಡಕ್ ಹೋದಿವಿ ಅಂತಂದ್ರೆ ಅಲ್ಲಿ ನಡುವೆಯನ್ನ ನಾವು ಬಳಸ್ತೀವಿ. ನಾ ಹೇಳಿದ್ನಲ್ಲ, ಐ ಸ್ಟ್ಯಾಂಡ್ ಬಿಟ್ವೀನ್ ರಾಮು ಅಂಡ್ ಶ್ಯಾಮು ಅಂತ ಹೇಳಿ. ಓಕೆ, ಈ ತರ, ಅಥವಾ ಐ ಸ್ಟೂಡ್ ಬಿಟ್ವೀನ್ ರಾಮು ಅಂಡ್ ಶ್ಯಾಮು ಅಂತೀವಿ. ಓಕೆ, ಈ ತರ. ಆಮೇಲೆ ಅಮಂಗ್ ಅಂದ್ರೂ ಕೂಡ ನಡುವೆ, ಅಬೋ ಅಂತಂದ್ರೆ ಮೇಲೆ. ಸೊ ಇಲ್ಲಿ ಅಬೋ ಅಂದ್ರೂ ಮೇಲೆ, ಓವರ್ ಅಂದ್ರೂ ಮೇಲೆ. ಸರ್ ಇದಕ್ಕೆ ಯಾವ ರೀತಿ ನಾವು ಬಳಸಬೇಕು? ಇಲ್ಲಿ ನೋಡಿ, ಓವರ್ ಅಂದ್ರೂ ಮೇಲೆ ಇದೆ, ಅಬೋ ಅಂದ್ರೂ ಮೇಲೆ ಇದೆ. ಸೊ ಇದನ್ನ ಹೇಗೆ ಬಳಸಬೇಕು, ಇದನ್ನ ಹೇಗೆ ಬಳಸಬೇಕು ಅಂತಂದ್ರೆ, ಇಲ್ಲಿ ಅಬೋ ಅನ್ನೋದು ಏನಪ್ಪಾ ಅಂತಂದ್ರೆ ನಮ್ದೊಂದು ಇಮ್ಯಾಜಿನೇಷನ್ ಇರುತ್ತೆ. ಓಕೆ, ಒಂದು ಇಮ್ಯಾಜಿನೇಷನ್ ಇರುತ್ತೆ, ಅಥವಾ ಒಂದಿಷ್ಟು ಏನಿರ್ತಾವ, ಆಯಾಮಗಳಿರ್ತಾವ. ಇದು ಇಷ್ಟಕ್ಕೆ ಸೀಮಿತವಾಗಿರ್ಬೇಕು, ಇಷ್ಟಕ್ಕೆ ಸೀಮಿತವಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಈಗ APL ಮತ್ತೆ BPL ಕಾರ್ಡ್ಗಳನ್ನ ಮಾಡಿರ್ತಾರೆ. ಓಕೆ, ಈಗ BPL ಕಾರ್ಡ್ ಬೇಕು ಅಂತಂದ್ರೆ ಅದಕ್ಕೆ ಇಂತಿಷ್ಟು ಆಯಾಮಗಳು ಇದಾವೆ, ಹೌದಾ? ಇಲ್ಲ ಫಾರ್ ಎಕ್ಸಾಂಪಲ್, ನಾವು ಏನ್ ತಿಳ್ಕೊಂಡಿರ್ತೀವಿ ಅಂದ್ರೆ, ಒಬ್ಬ ವ್ಯಕ್ತಿಯನ್ನ ನಾನು ಜಡ್ಜ್ ಮಾಡಿರ್ತೀನಿ. ಸೊ ಅವನಿಗೆ ಇಷ್ಟಕ್ಕೆ ಅಷ್ಟೇನು ಜಾಣನಿಲ್ಲ, ಅವನು ಇಷ್ಟೇ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬಹುದು ಅಂತೇಳಿ ನಾನು ಒಂದಿಷ್ಟು ಆಯಾಮಗಳನ್ನು ಹಾಕಿದ್ದೀನಿ. ಆದ್ರೆ ನಮ್ಮ ಆಯಾಮಕ್ಕಿನ್ನ ಅಥವಾ ನಮ್ಮ ಇಮ್ಯಾಜಿನೇಷನ್ಕಿನ್ನ ಮುಂಚೆ ಮೀರಿ ಜಾಸ್ತಿ ಆಗಿತ್ತು ಅಂತಂದ್ರೆ ಅದನ್ನ ನಾವೇನು ಬಳಸ್ತೀವಿ ಅಂದ್ರೆ ಎಬೋ. ಓಕೆ, ಎಬೋ. ಫಾರ್ ಎಕ್ಸಾಂಪಲ್ ಹೆಂಗೆ ಹೇಳಿ ಸರ್, ಅವನು ನಾವು ಅನ್ಕೊಂಡೋರ್ಕಿನ್ನ ದೊಡ್ಡವಿದಾನ, ನಾವು ಅವನ ಬಗ್ಗೆ ಏನೋ ಅನ್ಕೊಂಡಿವು, ನಾವು ಅನ್ಕೊಂಡ್ರಕ್ಕಿನ್ನ ಅವನು ದೊಡ್ಡವನಿದಾನ ಅನ್ನೋದಕ್ಕೆ ನಾವು ಎಬೋನ ಬಳಸ್ತೀವಿ. ಹೇಗೆ ಸರ್? ಓಕೆ, he is above our imagination, he is above our imagination. ಸೊ ಅಂದ್ರೆ ನಮ್ಮ ಏನು ವಿಚಾರಕ್ಕಿಂತ ನಾವು ಅನ್ಕೊಂಡ್ರಕ್ಕಿಂತ ಅವನು ಏನಾಗಿದ್ದಾನೆ ಅಂತಂದ್ರೆ ದೊಡ್ಡವನಿದ್ದಾನೆ ಅಂತ. ಓಕೆ, ಸರ್ ನೀನು ಇಲ್ಲಿ ಬಿಲೋ ಇದೆ, ಇಲ್ಲಿ ಆಮೇಲೆ ಇಲ್ಲಿ ಬಿಲೋ ಅಂತಂದ್ರೆ ಕೆಳಗಡೆ ಇದೆ, ಇಲ್ಲಿ ಅಂಡರ್ ಅಂದ್ರೂ ಕೂಡ ಕೆಳಗಡೆ ಇದೆ. ಸೊ ಇದಕ್ಕೆ ಏನ್ ಸರ್ ನಾವು ವ್ಯತ್ಯಾಸವಾಗಿ ಹೆಂಗ್ ಬೆಳಿಬೇಕು? ಓಕೆ, ಬಿಲೋ ಅಂತಂದ್ರೆ ನಾನು ಹೇಳಿದ್ನಲ್ಲ, ಒಂದಿಷ್ಟು ಆಯಾಮಗಳು ಇರ್ತಾವಲ್ಲ, ಆ ಆಯಾಮಕ್ಕಿನ್ನ ಅವನು ಇನ್ನೂ ಕೆಳಗಡೆ ಇದ್ದ ಅಂತಂದ್ರೆ ಬಿಲೋ ಅಂತೇಳಿ ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಸೊ ಅಬೋವ್ ಏನ್ ಮಾಡಿದೀವಿ, ಒಂದಿಷ್ಟು ಆಯಾಮಗಳಿದಾವೆ, ಅದನ್ನ ಮೀರಿ ಇತ್ತು ಅಂತಂದ್ರೆ ನಾವು ಅಬೋವ್ನ ಬಳಸ್ತೀವಿ ಅಂತ ಹೇಳಿದೆ. ಸೊ ಹಂಗೆ ಬಿಲೋ ಕೂಡ ಹಂಗೆ ಒಂದಿಷ್ಟು ಆಯಾಮಗಳು ಇರ್ತಾವಲ್ಲ, ಅದಕ್ಕಿನ್ನ ಕೆಳಗಡೆ ಇರುವಂತ ವ್ಯಕ್ತಿಗಳನ್ನ ಹೇಳೋಕೆ ಅಥವಾ ಒಂದು ಸ್ಥಿತಿಯನ್ನ ಹೇಳೋಕೆ ಬಿಲೋ ಅನ್ನ ಬಳಸ್ತೀವಿ. ಸರ್ ಫಾರ್ ಎಕ್ಸಾಂಪಲ್ ಹೇಳ್ರಿ ಹೆಂಗೆ ಅಂತಂದ್ರೆ, ಬಿಲೋ ಅನ್ನ ನಾವೇನ್ ಬಳಸ್ತೀವಿ ಅಂತಂದ್ರೆ, ಇವಾಗ ಗೌರ್ಮೆಂಟ್ ಇಂದ ಸಬ್ಸಿಡಿ ಸಿಗ್ತಾ ಇದಾವೆ ಅಂತ ಅನ್ಕೊಳ್ಳಿ. ಅದು ಏನ್ ಆಯಾಮ ಇರುತ್ತೆ, ಯಾರು ವಾರ್ಷಿಕವಾಗಿ ರೈತರು 2 ಲಕ್ಷಕ್ಕಿಂತ ಕೆಳಗಡೆ ಅರ್ನ್ ಮಾಡ್ತಾರಲ್ಲ, ಸೊ ಅವರಿಗೆ ಇದು ಸಬ್ಸಿಡಿ ಅವೈಲೇಬಲ್ ಇರುತ್ತೆ, ಅವರು ಕೂಡ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ. ಈ ತರ. ಸೊ ಯಾರು 2 ಲಕ್ಷಕ್ಕಿಂತ ಕೆಳಗಡೆ ಬಿಲೋ 2 ಲ್ಯಾಕ್ ಯಾರ್ದು ಇನ್ಕಮ್ ಇರುತ್ತಲ್ಲ, ಸೊ ಅವರಿಗೆ ಇದಕ್ಕೆ ಎಲಿಜಿಬಲ್. ಸೊ ಈ ತರ ಒಂದಿಷ್ಟು ಆಯಾಮದ ಕೆಳಗಡೆ ಇರುವಂತ ಸೆಂಟೆನ್ಸ್ ಅನ್ನ ಹೇಳುವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಬಿಲೋ ಅನ್ನ ಏನ್ ಮಾಡ್ತೀವಿ ಅಂದ್ರೆ ಬಳಸ್ತಾ ಬರ್ತೀವಿ. ಸೊ ಈ ತರ ಎಲ್ಲ ನಿಮ್ಮ ಏನು ಪ್ರಿಪೋಸಿಷನ್ಗಳು ನಿಮ್ಗೆ ಆಲ್ಮೋಸ್ಟ್ ಜಾಸ್ತಿ ಕೇಳೋದು ಯಾವುಗಳು ಅಂತಂದ್ರೆ ಟು, ಆನ್, ಫಾರ್. ಓಕೆ, ಫಾರ್, ಆಮೇಲೆ ಬಿಹೈಂಡ್, ಇನ್ ಫ್ರಂಟ್. ಸೊ ಇಂದಿಷ್ಟು 7 ರಿಂದ 8 ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಿಪೋಸಿಷನ್ಗಳನ್ನ ಕೇಳ್ತಾ ಬರ್ತಾರೆ. ಸೊ ನಾನು ಅವುಗಳನ್ನ ಎಕ್ಸಾಂಪಲ್ ಅನ್ನ ತೆಗೆದುಕೊಂಡು ಬಂದೀನಿ. ಸೊ ನಿಮಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ನೀವು ಇದನ್ನ ಲಿಸ್ಟ್ ಮಾಡಿದಿರಲ್ಲ, ಸೊ ಇದನ್ನ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಟೈಮ್ಗಳನ್ನ ಸೂಚಿಸೋಕೆ ಯಾವೆಲ್ಲ ಮಾಡ್ತವೆ ಅಂದ್ರೆ ಎಟ್, ಆನ್, ಇನ್, ಬಿಫೋರ್, ಆಫ್ಟರ್, ಡ್ಯೂರಿಂಗ್, ಸಿನ್ಸ್, ಅಂಟಿಲ್. ಓಕೆ, ಆಮೇಲೆ ಪ್ಲೇಸ್, ಇನ್, ಆನ್, ಎಟ್, ಬೈ, ನಿಯರ್, ಬಿಟ್ವೀನ್, ಅಮಂಗ್, ಅಬೋವ್, ಬಿಲೋ, ಬಿಹೈಂಡ್, ಇನ್ ಫ್ರಂಟ್ ಆಫ್. ಓಕೆ, ಡೈರೆಕ್ಷನ್ ಹೇಳುವಾಗ ಟು, ಫ್ರಮ್, ಟುವರ್ಡ್ಸ್, ಥ್ರೂ, ಅಕ್ರಾಸ್, ಓವರ್, ಅಂಡರ್. ಈ ತರ ಏನ್ ಮಾಡ್ತಾರೆ ಅಂದ್ರೆ ನಾವು 3 ಡೈರೆಕ್ಷನ್ ಆಗಲಿ ಟೈಮ್ ಆಗಲಿ ಆಮೇಲೆ ಪ್ಲೇಸ್ ಗಳನ್ನ ಸೂಚಿಸಕ್ಕೆ ಪ್ರಿಪೋಸಿಷನ್ ಗಳನ್ನ ಬಳಸ್ತಾ ಬರ್ತೀವಿ. ಫಾರ್ ಎಕ್ಸಾಂಪಲ್ ಗಳನ್ನ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಏನ್ ಮಾಡಿದ್ದಾರೆ, ಡೈರೆಕ್ಟ್ ಕ್ವಶನ್ ಅನ್ನ ಕೇಳ್ತಾರೆ. ದ ಮೀಟಿಂಗ್ ಈಸ್ ಡ್ಯಾಶ್ 3 PM ಅಂತ ಹೇಳ್ಕೊಡ್ತಾರೆ. ನೀವು ಇದಕ್ಕೆ ಸೂಟೇಬಲ್ ಆಗುವಂತ ಪ್ರಿಪೋಸಿಷನ್ ಅನ್ನ ತುಂಬ್ರಿ ಅಂತ ಕೇಳ್ತಾರೆ. ನಿಮ್ಗೆ ಆಪ್ಷನ್ಸ್ ಅನ್ನ ಕೊಡೋದಿಲ್ಲ. ಓಕೆ, ಆಪ್ಷನ್ಸ್ ಅನ್ನ ಕೊಡೋದಿಲ್ಲ. ಸೊ ನಾನು ನಿಮ್ಗೆ ಇಲ್ಲಿ ಅರ್ಥ ಮಾಡ್ಸೋಕೆ ಇದು ಈಸಿ ಆಗಲಿ ಅಂತ ಹೇಳಿ ಹಿಂಗೆ ಹಾಕೊಂಡಿದ್ದೀನಿ ನಾನು. ದ ಮೀಟಿಂಗ್ ಈಸ್ ಡ್ಯಾಶ್ 3 PM. ಸೊ ಇದಕ್ಕೆ ಆಟ್ ಸೂಟೇಬಲ್ ಆಗುತ್ತಾ, ಫ್ರಮ್, ನಿಯರ್, ಬಿಟ್ವೀನ್. ಓಕೆ, ಸೊ ಆಗಿದ್ಮೇಲೆ ಏನ್ ಮಾಡೋಣ ಅಂತಂದ್ರೆ, ಇಲ್ಲಿ ನಾನು ಹೇಳ್ತಾ ಬಂದೆ
ಇದಕ್ಕೂ ಟೈಮ್ಗೆ ಸಂಬಂಧಪಟ್ಟ ಆಗಿದೆ. ಸೊ ಹಾಗಿದ್ಮೇಲೆ ಇಲ್ಲಿ ಟೈಮ್ಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಪ್ರಿಪೋಸಿಷನ್ಗಳು ಇದ್ದು, ಎಟ್ ಇದೆ, ಇನ್ ಇದೆ, ಆನ್ ಇದೆ, ಬಿಫೋರ್ ಇದೆ, ಹೌದಾ. ಸೊ ಇವೆಲ್ಲವೂ ಇದಾವೆ. ಸೊ ಹಾಗಿದ್ಮೇಲೆ ಇದಕ್ಕೆ ಸೂಟೇಬಲ್ ಆಗೋದು ಯಾವುದು? ಫ್ರಮ್ ಅನ್ನೋದು ಇಂದ, ಫ್ರಮ್ ಅನ್ನೋದು ಇಂದ, ಇದು ಪ್ಲೇಸ್ಗೆ ಸಂಬಂಧಪಟ್ಟದಾಗುತ್ತೆ, ಹೌದಾ, ಪ್ಲೇಸ್ಗೆ ಸಂಬಂಧಪಟ್ಟದಾಗುತ್ತೆ. ಸೊ ಹಾಗಾಗಿ ಇದು ಅಲ್ಲ. ನಿಯರ್ ಅಂತಂದ್ರೆ ಇದು ಕೂಡ ಪ್ಲೇಸ್ಗೆ ಸಂಬಂಧಪಟ್ಟದಾಗುತ್ತೆ. ಬಿಟ್ವೀನ್ ಅಂತಂದ್ರೆ ಇಬ್ಬರ ನಡುವೆ, ಹೌದಾ, ನಡುವೆ ಅನ್ನೋದಕ್ಕೆ ಪ್ಲೇಸ್ಗೆ ಸಂಬಂಧಪಟ್ಟದಾಗಿರೋದ್ರಿಂದ ಇಲ್ಲಿ ಸೂಟೇಬಲ್ ಯಾವುದಾಗುತ್ತೆ? ಎಟ್. ಎಟ್ ಅನ್ನೋದೇನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್. ನೆಕ್ಸ್ಟ್, ದ ಬುಕ್ ಈಸ್ ಡ್ಯಾಶ್. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್. ಬುಕ್ ಎಲ್ಲಿದೆ? ಟೇಬಲ್ ಮೇಲೆ ಇದೆ. ಮೇಲೆ ಅನ್ನೋದಕ್ಕೆ ನಾವೇನು ಬಳಸ್ತೀವಿ? ಆನ್ ಅನ್ನ ಬಳಸ್ತೀವಿ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಏನಾಗುತ್ತೆ? ಆನ್ ಆಗುತ್ತೆ. ಓಕೆ. ದ ಬುಕ್ ಈಸ್ ಇನ್ ಅಂತಂದ್ರೆ ಒಳಗಡೆ, ಹೌದಾ, ಟೇಬಲ್ ಒಳಗಡೆ ಬುಕ್ ಇಡಕ್ಕಾಗೋದಿಲ್ಲ. ಓಕೆ. ಟೇಬಲ್ ಎಟ್ ಅಂತಂದ್ರೆ ಹತ್ತಿರ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಇದಕ್ಕೂ ಟೇಬಲ್ ಹತ್ತಿರ ಇಡಕ್ಕಾಗೋದಿಲ್ಲ. ಸೊ ಹಾಗಾಗಿ ಟೇಬಲ್ ಕೆಳಗಡೆನೂ ಕೂಡ ಏನಾಗಿಲ್ಲ, ಬರೋದಿಲ್ಲ. ಸೊ ಹಾಗಾಗಿ ದ ಬುಕ್ ಈಸ್ ಆನ್ ದ ಟೇಬಲ್. ಓಕೆ. ನೆಕ್ಸ್ಟ್, ಸಿ ವೆಂಟ್ ಡ್ಯಾಶ್ ದ ಸ್ಟೋರ್. ಸಿ ವೆಂಟ್ ಡ್ಯಾಶ್ ದ ಸ್ಟೋರ್. ಸೊ ಇದಕ್ಕೆ ಯಾವ ಸೂಟೇಬಲ್ ಆಗುತ್ತೆ? ಸಿ ವೆಂಟ್ ಟು ಆಗುತ್ತೋ, ಸಿ ವೆಂಟ್ ಫ್ರಮ್ ಆಗುತ್ತೋ, ಸಿ ವೆಂಟ್ ಎಟ್ ಆಗುತ್ತೋ, ಸಿ ವೆಂಟ್ ಇನ್ ಆಗುತ್ತೋ. ಓಕೆ. ಸೊ ಇದಕ್ಕೆ ಸೂಟೇಬಲ್ ಆಗಿರುವಂಥ ಪ್ರಿಪೋಸಿಷನ್ ಸಿ ವೆಂಟ್ ಟು. ಅವಳೆಲ್ಲಿ ಹೋಗ್ತಿದ್ದಾಳೆ? ಸ್ಟೋರ್ಗೆ ಹೋಗ್ತಿದ್ದಾಳೆ. ಗೆ ಅನ್ನೋದಕ್ಕೆ ಏನು ಬಳಸ್ತೀವಿ ಅಂದರೆ ಟು ಅನ್ನು ನಾವು ಬಳಸ್ತಾ ಬರ್ತೀವಿ. ಓಕೆ. ನೆಕ್ಸ್ಟ್, ಹಿ ಲೈವ್ಸ್ ಡ್ಯಾಶ್. ಹಿ ಲೈವ್ಸ್ ಡ್ಯಾಶ್ ನ್ಯೂಯಾರ್ಕ್. ಸೊ ಅವಳು ಎಲ್ಲಿ ಇದ್ದಾಳೆ? ಎಲ್ಲಿ ವಾಸವಾಗಿದ್ದಾಳೆ? ನ್ಯೂಯಾರ್ಕ್ ನಲ್ಲಿ. ಓಕೆ. ನಲ್ಲಿ, ನ್ಯೂಯಾರ್ಕ್ ನಲ್ಲಿ, ಅಥವಾ ನ್ಯೂಯಾರ್ಕ್ನ ಒಳಗಡೆ ಅವಳು ಏನು ಮಾಡಿದಾಳೆ ಅಂದರೆ ವಾಸವಾಗಿದ್ದಾಳೆ. ಹಿ ಲೈವ್ಸ್ ಇನ್ ನ್ಯೂಯಾರ್ಕ್ ಅನ್ನೋದೇನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ. ಇನ್ ನೆಕ್ಸ್ಟ್, the cat is hiding. The cat is hiding dash the bed. ಓಕೆ. ಕ್ಯಾಟ್ ಏನು ಮಾಡಿದೆ? ಅಡ್ಕೊಂಡಿದೆ. ಎಲ್ಲಿ? ಬೆಡ್ನ ಕೆಳಗಡೆ. ಓಕೆ. ಬೆಡ್ನ ಕೆಳಗಡೆ. ದ ಕ್ಯಾಟ್ ಈಸ್ ಹೈಡಿಂಗ್ ಅಂಡರ್ ದ ಬೆಡ್. ಸೊ ಇಲ್ಲಿ ಏನು ಉತ್ತರ ಆಗುತ್ತೆ? ಅಂಡರ್ ಆಗುತ್ತೆ. ಓಕೆ. ದ ಕೀಸ್ ಆರ್. ದ ಕೀಸ್ ಆರ್ ದ ಡ್ರೈವರ್. ಓಕೆ. ಒಂದು ಟೇಬಲ್ ಇದೆ, ಅದಕ್ಕೆ ಒಂದು ಡ್ರೈವರ್ ಇದೆ ಅಂತಂದ್ರೆ ಡ್ರೈವರ್ ಅಂತಂದ್ರೆ ಹಿಂಗ್ ತೆಗೆದಾದ್ಮೇಲೆ ಅದ್ರ ಒಳಗಡೆ ಇಡಕ್ಕೆ ಜಾಗ ಇರುತ್ತಲ್ಲ. ಸೊ ಹಾಗಾಗಿ ಇನ್ ದ ಡ್ರೈವರ್. ಓಕೆ. ನೆಕ್ಸ್ಟ್, ದ ಬರ್ಡ್ಸ್ ಆರ್ ಫ್ಲೈಯಿಂಗ್. ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಆನ್ ದ ಕ್ಲೌಡ್ಸ್. ಅಥವಾ ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಡ್ಯಾಶ್ ದ ಕ್ಲೌಡ್ಸ್ ಇದ್ದಾಗ ಓವರ್ ದ ಕ್ಲೌಡ್ಸ್. ಓವರ್ ದ ಕ್ಲೌಡ್ಸ್. ಮೋಡಗಳ ಮೇಲೆ ಏನಾಗ್ತಾ ಇದೆ ಅಂತಂದ್ರೆ ಬರ್ಡ್ಸ್ಗಳು ಹಾರಾಡ್ತಾ ಇದ್ದಾವೆ. ಓಕೆ. ಇನ್ ನೆಕ್ಸ್ಟ್, ದ ಪಿಕ್ಚರ್. ದ ಪಿಕ್ಚರ್ ಈಸ್ ಹ್ಯಾಂಗಿಂಗ್. ಪಿಕ್ಚರ್ ಅಂತಂದ್ರೆ ಒಂದು ಏನಿರುತ್ತೆ? ಫೋಟೋ ಫ್ರೇಮ್. ದ ಪಿಕ್ಚರ್ ಈಸ್ ಹ್ಯಾಂಗಿಂಗ್ ಡ್ಯಾಶ್ ದ ವಾಲ್. ವಾಲ್ ಅಂತಂದ್ರೆ ಗೋಡೆ. ಓಕೆ. ಏನು? ಗೋಡೆಗೆ ಎಲ್ಲಿ ಹಾಕ್ತೀವಿ ನಾವು? ಗೋಡೆ ಮೇಲೆ ಏನು ಮಾಡ್ತೀವಿ ಅಂತಂದ್ರೆ ಮೇಲೆ ಅನ್ನೋದಕ್ಕೆ ಏನು ಬಳಸ್ತೀವಿ ಅಂತಂದ್ರೆ ಆನ್ ಅನ್ನ ಬಳಸ್ತೀವಿ. ದ ಪಿಕ್ಚರ್ ಈಸ್ ಹ್ಯಾಂಗಿಂಗ್ ಆನ್ ದ ವಾಲ್. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಏನು? ಆನ್. ನೆಕ್ಸ್ಟ್, ದ ಪೆನ್ ಈಸ್. ದ ಪೆನ್ ಈಸ್ ಡ್ಯಾಶ್ ದ ನೋಟ್ಬುಕ್. ದ ಪೆನ್ ಈಸ್ ಡ್ಯಾಶ್ ದ ನೋಟ್ಬುಕ್. ಓಕೆ. ಸೊ ಇಲ್ಲಿ ಏನು ಮಾಡಿದ್ದಾರೆ? ಇನ್ಸೈಡ್ ಕೊಟ್ಟಿದ್ದಾರೆ, ಅಂಡರ್ ಕೊಟ್ಟಿದ್ದಾರೆ, ಬಿಟ್ವೀನ್ ಕೊಟ್ಟಿದ್ದಾರೆ, ಅಬವ್ ಕೊಟ್ಟಿದ್ದಾರೆ. ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪೆನ್ ಈ ತರ ಇಟ್ಟಿದ್ದು. ಯಾವ ತರ ಅಂತಂದ್ರೆ ಈ ತರ ಬುಕ್ ಇಟ್ಟಿರ್ತಾರಲ್ಲ. ಸೊ ಹಾಗಾಗಿ ಈ ತರ ಬುಕ್ ಅನ್ನು ಇಟ್ಟಿದ್ದು ಅಂತಂದ್ರೆ ದ ಪೆನ್ ಈಸ್ ಇನ್ಸೈಡ್ ದ ಬುಕ್. ದ ಪೆನ್ ಈಸ್ ಇನ್ಸೈಡ್ ದ ಬುಕ್. ಸೊ ಹಾಗಾಗಿ ಇದಕ್ಕೆ ಏನಾಗುತ್ತೆ ಅಂದ್ರೆ ಇನ್ಸೈಡ್ ಅನ್ನೋದು ಸರಿಯಾದಂತ ಪ್ರಿಪೋಸಿಷನ್ ಆಗುತ್ತೆ. ಓಕೆ. ಇನ್ ನೆಕ್ಸ್ಟ್, ಇದಕ್ಕೆ ನೀವು ಆನ್ಸರ್ ಅನ್ನ ಮಾಡಬೇಕು. ಓಕೆ. ದ ಕಾರ್ ಈಸ್ ಪಾರ್ಕ್ಡ್. ದ ಕಾರ್ ಈಸ್ ಪಾರ್ಕ್ ಡ್ಯಾಶ್ ದ ಗ್ಯಾರೇಜ್. ಇನ್ ದ
ಗ್ಯಾರೇಜ್ ಅನ್ನೋದಕ್ಕೆ ನೀವು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ನಿಮ್ಮ ಕ್ವಶನ್ ಪೇಪರಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಒಂದು 3-4, ಸೊ ಇದರಲ್ಲೂ ಕೂಡ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವ ಇವೆಲ್ಲ. ಸೊ ಇನ್ನೂ ಯಾವ್ಯಾವ ಕೇಳ್ಬೋದು ಅಂತಂದರೆ, ಹರೀಶ್ ವೆಂಟ್ ಟು ಅಮೇರಿಕಾ. ಓಕೆ, ಹರೀಶ್ ವೆಂಟ್ ಟು ಅಮೇರಿಕಾ ಡ್ಯಾಶ್ ಡ್ಯಾಶ್ ಹೈಯರ್ ಎಜುಕೇಶನ್ ಅಂತೇಳಿ ನಿಮ್ಗೆ ಏನು ಮಾಡಿದ್ದಾರೆ ಅಂತಂದರೆ ಕೇಳಿದ್ದಾರೆ. ಹೈಯರ್ ಸ್ಟಡೀಸ್ ಅಂಥೇಳಿ ನಿಮಗೆ ಕೇಳಿದ್ದಾರೆ. ಓಕೆ, ಹರೀಶ್ ವೆಂಟ್ ಟು ಅಮೇರಿಕಾ ಡ್ಯಾಶ್ ಹೈಯರ್ ಸ್ಟಡೀಸ್. ಸೊ ಇದಕ್ಕೆ ಏನು ನೀವು ಸರಿಯಾದ ಪ್ರಿಪೋಸಿಷನ್ ಅಂತಂದರೆ, ಹರೀಶ್ ಏನು ಮಾಡಿದ್ದಾನೆ, ಹರೀಶ್ ವೆಂಟ್ ಟು ಅಮೇರಿಕಾ. ಓಕೆ, ವೆಂಟ್ ಟು ಅಮೇರಿಕಾ ಡ್ಯಾಶ್ ಹೈಯರ್ ಸ್ಟಡೀಸ್. ಅವನು ಎದಕ್ಕೆ ಹೋಗಿದ್ದಾನೆ, ಫಾರ್ ಹೈಯರ್ ಸ್ಟಡೀಸ್. ಇಲ್ಲಿ ಫಾರ್ ಅನ್ನೋದೇನಪ್ಪ ಅಂದರೆ ನಿಮ್ಮ ಸರಿಯಾದ ಉತ್ತರ. ಸೊ ಇಲ್ಲಿ ಟು ಅನ್ನೋದು ಕೂಡ ಒಂದು ಪ್ರಿಪೋಸಿಷನ್, ಫಾರ್ ಅನ್ನೋದು ಕೂಡ ಒಂದು ಪ್ರಿಪೋಸಿಷನ್ ಆಗುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ನೆಕ್ಸ್ಟ್ ಇಲ್ಲಿ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಏನಪ್ಪಾ ಅಂದ್ರೆ, ಸುಮಾ, ಓಕೆ, ಸುಮಾ ಹ್ಯಾಡ್ won the prize ಡ್ಯಾಶ್ ಡ್ಯಾಶ್ ಅನ್ನ ಕೊಟ್ಬಿಟ್ಟು ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಅಂತೇಳಿ ನಿಮ್ಗೆ ನೆಕ್ಸ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡ್ಯಾಶ್ ಅನ್ನ ಏನು ಮಾಡಿದ್ದಾರೆ ಅಂತಂದ್ರೆ ಕೇಳಿದ್ದಾರೆ. ಸೊ ಇದಕ್ಕೆ ಸೂಟೇಬಲ್ ಆಗಿರುವಂಥ ಪ್ರಿಪೋಸಿಷನ್ ಯಾವುದು, ಇನ್. ಯಾಕೆ ಸರ್ ಇನ್ ಅಂತಂತಾರೆ, ಕಾಂಪಿಟೇಷನ್ಗಳು ಜಾಸ್ತಿ ಇದಾವೆ. ಅವರು ಸ್ಪೆಸಿಫಿಕ್ ಆಗಿ ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಅಲ್ಲಿ ತಗೊಂಡಿದ್ರಿಂದ ಎಸ್ಸೆ ರೈಟಿಂಗ್ ಇನ್ ದ ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಅನ್ನೋದು ನಿಮ್ದೇನಪ್ಪ ಅಂದ್ರೆ ಸರಿಯಾದಂತ ಆನ್ಸರ್ ಆಗುತ್ತೆ. ಓಕೆ, ಸುಮಾ ಹ್ಯಾಡ್ ಓನ್ ದ ಪ್ರೈಸ್ ಡ್ಯಾಶ್ ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಇನ್ ದ ರೈಟಿಂಗ್ ಕಾಂಪಿಟೇಷನ್. ಓಕೆ, ಸೊ ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ, ರಘು ಗೋಸ್ ಟು ಸ್ಕೂಲ್. ರಘು ಏನು ಮಾಡಿದಾನೆ, ಗೋಸ್ ಟು ಸ್ಕೂಲ್. ಓಕೆ, ನೆಕ್ಸ್ಟ್ ಇಲ್ಲಿ ಡ್ಯಾಶ್ ಅನ್ನು ಕೊಟ್ಬಿಟ್ಟು ಫುಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಫುಟ್. ರಘು ಗೋಸ್ ಟು ಸ್ಕೂಲ್ ಡ್ಯಾಶ್ ಫುಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂತಂದ್ರೆ, ಆನ್ ದ ಫುಟ್. ಅವನು ಕಾಲು ನಡಿಗೆಯ ಮೇಲೆ ಏನ್ ಮಾಡಿದಾನೆ ಅಂತಂದ್ರೆ ಸ್ಕೂಲ್ಗೆ ಹೋಗಿದ್ದಾನೆ. ಕಾಲು ನಡಿಗೆಯ ಮೇಲೆ ಏನ್ ಮಾಡಿದಾನೆ ಅಂತಂದ್ರೆ ಸ್ಕೂಲ್ಗೆ ಹೋಗಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಮೇಲೆ ಅನ್ನೋದಕ್ಕೆ ಏನಾಗುತ್ತೆ ಅಂದ್ರೆ ಆನ್ ಅನ್ನ ನಾವು ಬಳಸ್ತಾ ಬರ್ತೀವಿ. ಸೊ ಇನ್ನೊಂದು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಐ ರಿಕ್ವೆಸ್ಟ್ ಯು ಟು ಇಂಟಿಮೇಟ್ ಡ್ಯಾಶ್ ಮೀ ವಾಟ್ ಹಿ ಶುಡ್ ಡೂ. ಓಕೆ, ಇದಕ್ಕೆ ನೀವು ಆನ್ಸರ್ ಅನ್ನು ಮಾಡಬೇಕು. ಐ ರಿಕ್ವೆಸ್ಟ್ ಯು ಟು ಇಂಟಿಮೇಟ್ ಡ್ಯಾಶ್ ಮೀ ವಾಟ್ ಹಿ ಶುಡ್ ಡೂ. ಸೊ ವಾಟ್ ಹಿ ಶುಡ್ ಡೂ ಅನ್ನೋದಕ್ಕೆ ಏನಪ್ಪಾ ಅಂದ್ರೆ ಇದಕ್ಕೆ ನೀವು ಆನ್ಸರ್ ಅನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕು. ಓಕೆ, ಇಷ್ಟು ನಿಮ್ಮ ಪ್ರಿಪೋಸಿಷನ್. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಕಮೆಂಟ್ ಮಾಡಿ. ಸೊ ಮುಂದಿನ ಕ್ಲಾಸಲ್ಲಿ ಮತ್ತೆ ಈಜಿಯಾಗಿರೋ ಟ್ರಿಕ್ ಅನ್ನ ತೆಗೆದುಕೊಂಡು ಬಂದು ನಿಮಗೆ ತಿಳಿಸ್ತಾ ಬರ್ತೀನಿ. ಸೊ ಪ್ರಿಪೋಸಿಷನ್ ಮೇಲೆ ಈ ಒಂದೊಂದು, ಇವಾಗ ಫಾರ್ ಎಕ್ಸಾಂಪಲ್ ಟು ಅಂತ ಹೇಳಿದೆ ಸರ್, ಟು ಅನ್ನ ಯಾವ್ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತ ಒಂದೊಂದು ಹೇಳ್ತಾ ಹೋದ್ರೆ ಬಹಳ ಟೈಮ್ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ಎಕ್ಸಾಮ್ ಟೈಮ್ ಇರೋದ್ರಿಂದ ಕಡಿಮೆ ಟೈಮ್ನಲ್ಲಿ ಈಸಿಯಾಗಿ ಯಾವ ರೀತಿ ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಫೋಕಸ್ ಮಾಡಿಬಿಟ್ಟು ಕ್ಲಾಸ್ ಮಾಡ್ತಿರೋದು. ಓಕೆ, ಸೊ ಸರ್ ಇಲ್ಲ ಸರ್ ಗೊತ್ತಾಗ್ತಿಲ್ಲ ನಮಗೆ ಒಂದೊಂದಾಗಿ ತಿಳಿಸಿ ಅಂತೇಳಿ ಅಂತ ಸ್ಪೆಸಿಫಿಕ್ ಆಗಿರೋ ನಿಮ್ಮಲ್ಲಿ ಪ್ರಿಪೋಸಿಷನ್ ಬಗ್ಗೆ ಡೌಟ್ ಇತ್ತು ಅಂತಂದ್ರೆ ಅದನ್ನು ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ಕೂಡ ಕ್ಲಾಸ್ ಮಾಡ್ತಾ ಬರೋಣ. ಓಕೆ, ಇಷ್ಟು ನಿಮ್ಮ ಪ್ರಿಪೋಸಿಷನ್. ಮಾಡಲ್ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿ ನೀವು ಈಸಿಯಾಗಿ ಏನು ಮಾಡಿ ಅಂತಂದ್ರೆ ಪ್ರಿಪೋಸಿಷನ್ ಬಗ್ಗೆ ತಿಳಿತಾ ಬರಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ದಿರಲ್ಲ ಅಷ್ಟು ನಿಮಗೆ ತಿಳಿತಾ ಬರುತ್ತೆ. ಓಕೆ, ಇಷ್ಟು ನಿಮ್ಮ ಪ್ರಿಪೋಸಿಷನ್. ಓಕೆ, ಇನ್ನು ಮುಂದಿನ ಕ್ಲಾಸಲ್ಲಿ ಮತ್ತೆ ಯಾವುದಾದ್ರೂ ಒಂದು ಗ್ರಾಮರ್ ಟಾಪಿಕ್ ಇಂದ ಏನು ಮಾಡ್ತಾ ಬರೋಣ ಅಂದರೆ ಕ್ಲಾಸ್ ಮಾಡ್ತಾ ಬರೋಣ. ನಿಮಗೆ ಗ್ರಾಮರ್ ಟಾಪಿಕಲ್ಲಿ ಯಾವುದ್ರ ಬಗ್ಗೆ ಆದರೂ ಡೌಟ್ ಇದ್ದರೆ ಅಥವಾ ಯಾವುದ್ರ ಬಗ್ಗೆ ತಿಳಿದಿಲ್ಲ ಅಂತಂದರೆ ಅದನ್ನು ಕೂಡ ಹೇಳಿ, ಅದ್ರ ಬಗ್ಗೆ ಏನು ಮಾಡೋಣ ಅಂದರೆ ಕ್ಲಾಸ್ ಮಾಡ್ತಾ ಬರೋಣ. ಓಕೆ, ಮುಂದಿನ ಕ್ಲಾಸಲ್ಲಿ ಮತ್ತೆ
ಇಂಗ್ಲಿಷ್ ಗ್ರಾಮರ್ದೊಂದಿಗೆ ಭೇಟಿಯಾಗೋಣ. ಬಾಯ್.